ಬೆಂಗಳೂರಿನಲ್ಲಿ ಈ ಹಿಂದೆ ಆಸ್ತಿ ತೆರಿಗೆ ಬಾಕಿದಾರರಿಗೆ ಗುಡ್ ನ್ಯೂಸ್ ನೀಡಿದಂತ ರಾಜ್ಯ ಸರ್ಕಾರ ಇದೀಗ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಗ್ರಾಹಕರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನ ನೀಡಿದೆ. ಯುಗಾದಿ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀರಿನ ಬಿಲ್ ಮೇಲಿನ ಬಡ್ಡಿಯನ್ನ ಸಂಪೂರ್ಣ ಮನ್ನಾ ಮಾಡಿದೆ. ಇನ್ನು ಈ ಸೌಲಭ್ಯ ಮುಂದಿನ 3 ತಿಂಗಳು ಚಾಲ್ತಿಯಲ್ಲಿ ಇರುತ್ತೆ. ಏಪ್ರಿಲ್ನಿಂದ ಜೂನ್ 2026ರವರೆಗೆ ಲಕ್ಷಾಂತರ ಬಿಡಬ್ಲ್ಯೂಎಸ್ಎಸ್ಪಿ ಗ್ರಾಹಕರಿಗೆ ಸಂಪೂರ್ಣ ಬಡ್ಡಿ ಮನ್ನಾಗೆ ಅವಕಾಶ ನೀಡಿ ಬಿಲ್ ಕಟ್ಟಿಸಿಕೊಳ್ಳುವಂತ ವ್ಯವಸ್ಥೆಯಾದ ಆನ್ಲೈನ್ ಪೇಮೆಂಟ್ ಯೋಜನೆಯನ್ನು ಘೋಷಿಸಲಾಗಿದೆ. ಇದರಿಂದ ಇವರಿಗೆ ಯಾರೆಲ್ಲ ನೀರಿನ ಬಿಲ್ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ದಂತ ಕಾವೇರಿ ನೀರಿನ ಗ್ರಾಹಕರಿಗೆ ಅನುಕೂಲ ಒದಗಿಸಲಿದೆ. ಯುಗಾದಿ ಹಬ್ಬದ ಬೆನ್ನಲ್ಲೇ ಸರ್ಕಾರ ಈ ಮಹತ್ವದ ಘೋಷಣೆಯನ್ನ ಮಾಡಿರುವಂತದ್ದು. ಇನ್ನು ಬಿಡಬ್ಲ್ಯೂಎಸ್ಎಸ್ಪಿ ವತಿಯಿಂದ ಓಟಿಎಸ್ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ನೀರಿನ ಬಿಲ್ ಮೇಲೆ ಇರುವಂತ ಎಲ್ಲ ಬಡ್ಡಿಯನ್ನ ಮನ್ನಾ ಮಾಡೋಕೆ ಮುಂದಾಗಿದೆ. ಗೃಹ, ವಾಣಿಜ್ಯ, ಕೈಗಾರಿಕೆ ಎಲ್ಲಾ ವರ್ಗದ ಗ್ರಾಹಕರಿಗೆ ಈ ಒಂದು ನೀತಿ ಅನ್ವಯ ಆಗುತ್ತೆ. ಇನ್ನು ಬಿಡಬ್ಲ್ಯೂಎಸ್ಎಸ್ಪಿ ಕಿಯೋಸ್ಕ್ ಆನ್ಲೈನ್ ಪೋರ್ಟಲ್ನಲ್ಲಿ ಪಾವತಿಗೆ ಅವಕಾಶ ಇರುವಂಥದ್ದು. ವಿವಿಧ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಪಾವತಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ನಗರದಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿಯ 11 ಲಕ್ಷ ನೀರಿನ ಸಂಪರ್ಕ ಇದೆ. ಈ ಪೈಕಿ 5.11 ಲಕ್ಷ ಗ್ರಾಹಕರಿಂದ ನೀರಿನ ಬಿಲ್ ಬಾಕಿ ಉಳಿದಿರುವಂಥದ್ದು. ಇನ್ನು ಫೆಬ್ರವರಿ 2026 ತನಕ ಒಟ್ಟು 85,133 ಕೋಟಿ ಬಾಕಿ ಇರುವಂಥದ್ದು. ಜಲಮಂಡಳಿಯಿಂದ ಸಿಕ್ಕಿರುವಂತ ಗುಡ್ ನ್ಯೂಸ್ ಇದಾಗಿದೆ. ಗೃಹ, ವಾಣಿಜ್ಯ, ಕೈಗಾರಿಕೆ ಎಲ್ಲಾ ವರ್ಗದವರಿಗೂ ಕೂಡ ಇದು ಅನ್ವಯ ಆಗುತ್ತೆ. ವಿವಿಧ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಪಾವತಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಬಿಡಬ್ಲ್ಯೂಎಸ್ಎಸ್ಪಿಯ 11 ಲಕ್ಷ ನೀರಿನ ಸಂಪರ್ಕಗಳೇನೇನಿದೆ, ಈ ಪೈಕಿ 5.11 ಲಕ್ಷ ಗ್ರಾಹಕರಿಂದ ನೀರಿನ ಬಿಲ್ ಬಾಕಿ ಉಳ್ಕೊಂಡಿದೆ. ಇನ್ನೂ ಕೂಡ 85,133 ಕೋಟಿ. ಬಿಡಬ್ಲ್ಯೂಎಸ್ಎಸ್ಪಿ ವತಿಯಿಂದ ಓಟಿಎಸ್ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಜಲಮಂಡಳಿ ಕೊಟ್ಟಿರುವಂತ ಗುಡ್ ನ್ಯೂಸ್ ಇದಾಗಿದೆ. ಯುಗಾದಿಯ ನಂತರದಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಕಿಯೋಸ್ಕ್ ಆನ್ಲೈನ್ ಪೋರ್ಟಲ್ನಲ್ಲಿ ಯಾರ್ಯಾರು ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದ್ದೀರಾ, ಪಾವತಿಸೋಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಸಾಕಷ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಕೂಡ ಪಾವತಿಸಬಹುದಾಗಿರುವಂಥದ್ದು. ಎಲ್ಲ ವರ್ಗದವರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಇನ್ನು ಬಡ್ಡಿಯನ್ನ ಮನ್ನಾ ಮಾಡಿರುವಂಥದ್ದು.